ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಎಣ್ಣೆ, ಚಿಕನ್ ತೊಗೊಂಡಿದ್ದೀನಿ. ನೆಕ್ಸ್ಟು 2.5 ಲೋಟ ಆಗೋಷ್ಟು ಅಕ್ಕಿ ತೊಳೆದು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮಸಾಲೆ ಐಟಮ್ಸ್ ಬಂದು ಪಲಾವ್ ಎಲೆ, ಕಸ್ತೂರಿ ಮೇಥಿ, ಮೊಗ್ಗು, ಸ್ಟಾರು ಇದೆಲ್ಲ ತೊಗೊಂಡಿಟ್ಕೊಂಡಿದ್ದೀನಿ. ಮತ್ತು ಸೋಂಪು ಕೂಡ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಗ್ಗರಣೆಗೆ ಮಸಾಲೆ ಐಟಮ್ಸ್ ಬಂದು ನಾನು ಇವತ್ತು ತೇಜು ಅವ್ರದ್ದು ಚಿಕನ್ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪೌಡರು ಮತ್ತು ಖಾರ ಪುಡಿ, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಬಿಕಾಸ್ ನಾನು ಚಿಕನ್ಗೆ ಆಲ್ರೆಡಿ ಅರಿಶಿನ ಹಾಕಿ ವಾಶ್ ಮಾಡಿರೋದ್ರಿಂದ ನಾನು ಒಂದೆರಡು ಚಿಟಿಕೆಯಷ್ಟು ಮಾತ್ರ ಅರಿಶಿನ ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಮಿಕ್ಸಿಗೆ ರುಬ್ಬಲಿಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ ಇದು ಕೂಡ, ಮತ್ತು ಕೊತ್ತಂಬರಿ ಮತ್ತು ಪುದೀನ ನನ್ನ ಕೈ ಒಂದು ಇಡೀ ಅಳತೆ ಅಷ್ಟು ಕೊತ್ತಂಬರಿ ಪುದೀನ ತೊಗೊಂಡಿದ್ದೀನಿ. ಈರುಳ್ಳಿ, ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ಗಳು ನಮಗೆ ಬಿರಿಯಾನಿ ಮಾಡಲಿಕ್ಕೆ ಬೇಕು. ನೆಕ್ಸ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಸ್ಟವ್ ಹಚ್ಚಿ ಕುಕ್ಕರ್ನ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಸ್ವಲ್ಪ ಪಾತ್ರೆ ಕಾಯಬೇಕು. ಪಾತ್ರೆ ಕಾಯ್ದ ನಂತರ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯ್ದ ಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟ್ ನಾನು ಆ್ಯಕ್ಚುಲಿ ಈರುಳ್ಳಿ ಹಾಕ್ಕೊಳ್ತೀನಿ. ಸೊ ಮೀನ್ ವೈಲ್ ಏನು ಮಾಡ್ತಾಯಿದ್ದೀನಿ, ನಾನು ಒಂದು ಪಾತ್ರೆ 2.5 ಲೋಟ ಅಕ್ಕಿಗೆ 5 ಲೋಟ ನೀರು ಹಾಕಿ ಅದನ್ನು ಕೂಡ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ಈಗ ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾಯ್ದ ಮೇಲೆ ಕಟ್ ಮಾಡಿರುವಂಥ ಒಂದು ಈರುಳ್ಳಿನ ಹಾಕಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಈ ಮಸಾಲೆ ಐಟಮ್ಸ್ ನಾನು ಏನೇನು ತೊಗೊಂಡಿದ್ನೋ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಕೇಳ್ಬೋದು, ಫಸ್ಟು ಮೇಡಮ್ ಎಣ್ಣೆ ಹಾಕಿದ ತಕ್ಷಣ ನೀವು ಮಸಾಲೆ ಐಟಮ್ಸ್ ಹಾಕಬೇಕಿತ್ತು, ಯಾಕೆ ಈರುಳ್ಳಿ ಹಾಕಿದ್ರಿ ಅಂತ. ಬಿಕಾಸ್ ನಾನು ಮೊದಲೇ ಅದನ್ನು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದರಲ್ಲಿರೋ ಮೊಗ್ಗಾಗಲಿ, ಚಕ್ಕೆ, ಲವಂಗ ಆಗಲಿ ಎಲ್ಲ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟು ಒಂದು ಈರುಳ್ಳಿ ಹಾಕಿ ಅದು ಬೇಯೋ ಟೈಮಲ್ಲಿ ಈ ಮಸಾಲೆ ಐಟಮ್ಸ್ಗಳ್ನ ಹಾಕ್ಕೊಂಡು ಅದನ್ನು ಕೂಡ ಇದು ಮಾಡ್ತೀನಿ. ಸೊ ದಟ್ ಅವು ಯಾವ ಮುಖಕ್ಕಾಗಲಿ ಸಿಡಿಯೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ನೆಕ್ಸ್ಟು ಇವಾಗ ಈರುಳ್ಳಿ ಚಿಕನ್ ಕೂಡ ಹಾಕಿದ್ದೀನಲ್ವ, ಅದು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಸೊ ಮೀನ್ ವೈನಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಕೆಲವು ಐಟಮ್ಸ್ನೆಲ್ಲ ರುಬ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕುವಂಥ ಐಟಮ್ಸ್ ಏನೇನೆಂದರೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಯಾಕಂದರೆ ಚಿಕನ್ ಸ್ವಲ್ಪ ಫ್ರೈ ಆಗಬೇಕಲ್ಲ, ಆ ಟೈಮಲ್ಲಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ ರೆಡಿ ಮಾಡ್ಕೋಬೇಕು ಫಸ್ಟು. ಸೊ ಈ ಪೇಸ್ಟ್ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ಈ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀರು ಜಾಸ್ತಿ ಹಾಕೋದು ಬೇಡ, ತುಂಬ ತೆಳು ಆಗುತ್ತೆ. ಸೊ ಮೀಡಿಯಮ್ ರೇಂಜಲ್ಲಿ ಒಂದು ಹಾಫ್ ಗ್ಲಾಸಷ್ಟು ನೀರು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಸೊ ರುಬ್ಕೊಂಡಿದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ, ಚಿಕನ್ ನೋಡ್ತೀನಿ ಚೆನ್ನಾಗಿ ಫ್ರೈ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ. ಸೊ ನೋಡೋಣ, ಈಗ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಆಗಿದೆ. ಇದು ಕೂಡ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇವಾಗ ನಾನು ತೊಗೊಂಡಿರೋಂಥ ಮಸಾಲೆ ಐಟಮ್ಸ್ ಅಂದರೆ ಧನಿಯಾ ಪೌಡರು, ತೇಜು ಚಿಕನ್ ಮಸಾಲ ಮತ್ತು ಅರಿಶಿನ ಪುಡಿ, ಖಾರದ ಪುಡಿ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನಂದರೆ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ಏನಾಗುತ್ತೆ ಅಂದರೆ ಸೀದೋಗ್ಬಿಡುತ್ತೆ. ಯಾಕಂದರೆ ಇದೆಲ್ಲ ಮಸಾಲೆ ಐಟಮ್ಸ್ ಹಾಕಿದ್ದೀವಲ್ಲ, ಪೌಡರೆಲ್ಲ ಹಾಕಿದ್ದೀವಲ್ಲ, ಸೊ ಅದು ಸೀದ್ಬಿಡುತ್ತೆ. ಸೊ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು. ಸೊ ಇದೆಲ್ಲ ಆಡಿಸಿದ್ಮೇಲೆ ನಾನು ಟೊಮೊಟೊ ಕೂಡ ಹಾಕ್ತಾಯಿದ್ದೀನಿ. ಬಿಕಾಸ್ ಟೊಮೊಟೊ ಕೂಡ ಬೇಯಬೇಕು. ಟೊಮೊಟೊ ಕಟ್ ಮಾಡಿ ಹಾಕಿದ್ದೀನಲ್ವ, ಸೊ ಅದು ಕೂಡ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಅದೊಂದು 2 ನಿಮಿಷ ಚೆನ್ನಾಗಿ ಆಡಿಸ್ಬೇಕು. ಆಮೇಲೆ ನಾನು ರುಬ್ಕೊಂಡು ಮಿಕ್ಸಿಯಲ್ಲಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಯಾಕಂದರೆ ಮಸಾಲೆ ಐಟಮ್ಸ್ ಎಲ್ಲ ಹಾಕಿದಾಗ ಅದು ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಉಪ್ಪು ಇವಾಗಲೇ ಹಾಕ್ಬಿಡ್ತೀನಿ. ಯಾಕಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಇನ್ನೂ ಒಳ್ಳೆಯದು. ಬಿಕಾಸ್ ಏನಂದರೆ ಚಿಕನ್ಗೆ ಮಸಾಲೆ ಅಂದರೆ ಖಾರ ಕೂಡ ಸೇರುತ್ತೆ, ಉಪ್ಪು ಸೇರುತ್ತೆ. ಸೊ ನೀಟಾಗಿ ಮಸಾಲೆ ಚಿಕನ್ಗೆ ಸೇರ್ಕೊಳ್ಳೋದ್ರಿಂದ ಹಾಕಿ ಒಂಥರ ಮ್ಯಾಗಿನೇಟ್ ಅಂತಾರಲ್ಲ, ಸೊ ಅದನ್ನು ನಾವು ಡೈರೆಕ್ಟಾಗಿ ಇಲ್ಲೇ ಮಾಡ್ಕೊಳ್ತೀನಿ. ಅಂದರೆ ಒಂದು 10 ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡ್ತೀನಿ. ಒಂದು 10 ನಿಮಿಷ ಅಂದರೆ ಒಂದು 5ರಿಂದ 8 ನಿಮಿಷ ಆದರೂ ಬೇಯಬೇಕು ಆ್ಯಕ್ಚುಲಿ ಇವಾಗ ಚಿಕನ್ ಚೆನ್ನಾಗಿ ಬೆಂದಿಲ್ಲ ಅಂದರೆ ಏನಾಗುತ್ತೆ ಅಂದರೆ ನಾವು ತಿನ್ನಬೇಕಾದ್ರೆ ಒಳ್ಳೆ ರಬ್ಬರ್ ತಿಂದಂಗೆ ಆಗುತ್ತೆ. ಸೊ ಅದಕ್ಕೆ ಇದ್ರಲ್ಲಿ ಚೆನ್ನಾಗಿ ಒಂದು 10 ನಿಮಿಷ ಅಷ್ಟು ಬೇಯಿಸ್ಕೊಳ್ಳಿ. ಇದೇ ಟೈಮಲ್ಲಿ ನಾನು ನಿಮ್ಗೊಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಆ ಬೌಲಲ್ಲಿ ಚಿಕನ್ ಹಾಕಿ ಇಟ್ಟಿದ್ದೆ ಅಲ್ವಾ, ಸೊ ನನಗೇನಂದರೆ ನಾವು ನಾರ್ಮಲಾಗಿ ಸೋಪ್ ಯೂಸ್ ಮಾಡ್ತೀವಲ್ಲ, ಎಕ್ಸೋ ಆಗಿರ್ಬೋದು, ವಿಮ್ ಆಗಿರ್ಬೋದು, ಸೋಪ್ ಯೂಸ್ ಮಾಡಿದ್ರು ಅದೇನಾಗಿರುತ್ತೆ, ಸ್ಮೆಲ್ಲು ಹೋಗೇ ಇರೋದಿಲ್ಲ. ಚಿಕನ್ ಒಂಥರ ಅದು ಚಿಕನ್ ಸ್ಮೆಲ್ಲೇ ಹೊಡಿತಾ ಇರುತ್ತೆ ಮೂಗಿಗೆ ನಾವು ಸ್ಮೆಲ್ ಮಾಡಿದ್ರೂ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಈ ಥರ ಚಿಕನ್ ಮಾಡಿದಾಗ ಏನು ಯೂಸ್ ಮಾಡ್ತೀನಿ ಅಂದರೆ, ಈ ಥರ ವಿಮ್ ಲಿಕ್ವಿಡ್ ಆಗಿರ್ಬೋದು, ಪ್ರಿಲ್ ಆಗಿರ್ಬೋದು, ಯಾವುದೋ ಒಟ್ಟಿನಲ್ಲಿ ಗೊತ್ತಿಲ್ಲ.
ಸೋಪ್ ಆಯಿಲ್ ಏನೇ ಆಗಿರಲಿ ಯಾವುದೋ ಒಂದು ಲಿಕ್ವಿಡ್ನ ನಾನು ಯೂಸ್ ಮಾಡಿ ನಾನು ಪಾತ್ರೆನ ವಾಶ್ ಮಾಡ್ತೀನಿ. ಸೊ ಅವಾಗೇನಾಗುತ್ತೆ ಅಂದರೆ ನಾವು ಈಗ ಸ್ಮೆಲ್ ನೋಡಿದ್ರೂ ನಮ್ಮ ಮುಖಕ್ಕೆ ಸ್ಮೆಲ್ ಹೊಡೆಯೋದಿಲ್ಲ, ನೀಟಾಗಿರುತ್ತೆ. ಸೊ ನನಗೆ ಅದಕ್ಕೋಸ್ಕರ ಯಾವಾಗಲೂ ಈ ಥರ ನಾನು ಚಿಕನ್ ಮಾಡಿದಾಗಲಿ ಮಟನ್ ಮಾಡಿದಾಗ ಏನೇ ಮಾಡಿರಲಿ, ಈ ಫಿಶ್ ಆಗಿರ್ಬೋದು, ನಾನು ಈ ಥರ ಐಟಮ್ಸ್ ಅಂದರೆ ನಾನ್ ವೆಜ್ ಮಾಡಿದಾಗೆಲ್ಲ ನಾನು ಇದನ್ನು ಯೂಸ್ ಮಾಡಿ ಪಾತ್ರೆ ವಾಶ್ ಮಾಡ್ತೀನಿ. ಸೊ ಆವಾಗ ನಮಗೆ ಪಾತ್ರೆಗಳು ಸ್ಮೆಲ್ ಬರೋದಿಲ್ಲ. ಓಕೆನಾ? ಇದು ಕೂಡ ಇದೊಂದು ನಿಮ್ಮ ಟಿಪ್ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಚಿಕನ್ ಫ್ರೈ ಆಗಿದೆ. ಚಿಕನ್ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಅಕ್ಕಿ ತೊಳೆದಿಟ್ಟು ನೆನೆಸಿಟ್ಟಿದ್ದೆಲ್ಲ ಹಾಕಿ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಕ್ಕಿ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ, ಏಕೆಂದರೆ ಅದು ನೀಟಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಒಂದು ಕೆಳಗಡೆ ಮೇಲ್ಗಡೆ ಇದಾಗ್ಬಿಡುತ್ತೆ, ಸರಿಯಾಗಿ ಇದಾಗಲ್ಲ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕಿ ಚೆನ್ನಾಗಿ, ಅಂದರೆ ನಾನು 2.5 ಲೋಟಕ್ಕೆ 5 ಲೋಟ ಅಂತ ನೀರು ಹಾಕ್ತಾಯಿದ್ದೀನಿ. ಸೊ 5 ಲೋಟ ಬೇಕು, ಇನ್ನೊಂಚು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಬಿಕಾಸ್ ಇಲ್ಲಾಂದರೆ ತುಂಬ ತೆಳು ಆಗಿಬಿಡುತ್ತೆ. ಸೊ 5 ಲೋಟಕ್ಕೆ ಸಾಕು. ಯಾಕಂದರೆ ನಾವು ಸ್ವಲ್ಪ ಏನಂದರೆ ಈ ಗ್ರೈಂಡರ್ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಕೂಡ ಇದರಲ್ಲಿ ಎಲ್ಲ ಕ್ಲೀನ್ ಮಾಡಿ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಸೊ 5 ಲೋಟ ನೀರು, ಅದು ಬೇಕಾದ್ರೆ ಒಂದು ಎಕ್ಸ್ಟ್ರಾ ಒಂದು ಅರ್ಧ ಲೋಟ ಮಾತ್ರ ಹಾಕಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಈಗ ನಾನು 2 ವಿಷಲ್ ಕೂಗಿಸ್ಕೊಳ್ತೀನಿ. 2 ವಿಷಲ್ ಕೂಗೋದ್ವರೆಗೂ ವೆಯ್ಟ್ ಮಾಡಿ. 2 ವಿಷಲ್ ಕೂಗಿದ್ಮೇಲೆ ರೈಸ್ ಆಗಿದೆ ಅಂತ ಅರ್ಥ. ನೋಡಿ ನೀಟಾಗಿ ಆಗಿದೆ ರೈಸು. ಸೊ ನಾನು ಮೀನ್ವೈಲ್ ಕೂಡ ಹಾಗೆ ಮೊಟ್ಟೆ ಕೂಡ ಬೇಯಿಸ್ಕೊಂಡೆ, ಬಿಕಾಸ್ ಬಿರಿಯಾನಿ ಮಾಡಿದಾಗ ಮೊಟ್ಟೆ ಇದ್ದರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸೊ ಅದಕ್ಕೋಸ್ಕರ ಮೊಟ್ಟೆ ಕೂಡ ಬೇಯಿಸ್ಕೊಂಡೆ. ಇವಾಗ ನೋಡಿ ಬಿರಿಯಾನಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾನು ಜಾಸ್ತಿ ಕೂಡ ನೀರು ಹಾಕಿಲ್ಲ, 2.5 ಲೋಟಕ್ಕೆ 5 ಲೋಟ ನೀರು, ಮತ್ತು ಅದು ಮಿಕ್ಸಿ ರುಬ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ಎಲ್ಲ ತೆಗೆದು ಅದಕ್ಕೆ ನೀರು ಹಾಕಿದ್ದೆ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಾಗಿತ್ತು. ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಾನು ಯೂಸ್ ಮಾಡೋದು, ನಾನು ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕೋದಿಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಕೂಡ ಟ್ರೈ ಮಾಡಿ ನೋಡಿ, ಈ ರೀತಿ ಬಿರಿಯಾನಿ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.